ಹಾಯ್ ಫ್ರೆಂಡ್ಸ್, ರಶ್ಮಿಕಾ ಫುಡ್ ವ್ಲಾಗ್ ನೋಡ್ತಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಿರೋದು ಕಪ್ ಕೇಕ್ ಹೇಗೆ ಮಾಡೋದು ಅಂತ. ಶೇರ್ ಮಾಡೋದನ್ನ ಮರಿಬೇಡಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ 1 ಕಪ್ ಮೈದಾ, ಮೊಸರು, ಸಕ್ಕರೆ ಪೌಡ್ರು ಮತ್ತು ಹಾಲು, ಎಣ್ಣೆ, ಅಡುಗೆಗೆ ಹಾಕೋ ಎಣ್ಣೆ, ಕೋಕೋ ಪೌಡರ್, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಮತ್ತು ವೆನಿಲ್ಲಾ ಎಸೆನ್ಸ್. ಇವಾಗ ಹೇಗೆ ನಾವು ಇದನ್ನು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಏನೇನು ತೊಗೊಂಡಿದ್ದೆ ಒಂದೊಂದು ಕಪ್ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಮೈದಾ, ಸಕ್ಕರೆ, ಮೊಸರು ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಯಾಕೋ ಗಟ್ಟಿ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಹಾಲನ್ನ ಮಿಕ್ಸ್ ಮಾಡ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಅದು ಗಂಟು ಒಂಚೂರು ಇರಬಾರ್ದು ಬ್ಯಾಟರಲ್ಲಿ, ಇಲ್ಲಾಂದರೆ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಬ್ಯಾಟರ್ ಆಡೋಗ್ಬಿಡುತ್ತೆ. ನಾನು 1/2 ಟೇಬಲ್ ಸ್ಪೂನಷ್ಟು ವೆನಿಲ್ಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು. ಇದರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು, ಬೇಕಾದರೆ ನೀವು ಬೈ ಮಾಡಿಕೊಡಿ. 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಇನ್ನೊಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ 3 to 4 ಟೇಬಲ್ ಸ್ಪೂನಷ್ಟು ನಾನು ಕೋಕೋ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನನ್ನ ಮೆಷರ್ಮೆಂಟ್ ಪ್ರಕಾರ ನಾನು ಹೇಳ್ತಿರೋದು. ಹೀಗೆ ಮಾಡಿ ನಿಮಗೂ ಪರ್ಫೆಕ್ಟಾಗಿ ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ. ನೀವು ಕೂಡ ನಿಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ನಮ್ಮನೇಲಿ ನನ್ನ ಮಕ್ಕಳಿಗೆ ಇಷ್ಟ, ಹಾಗಾಗಿ ಕೇಳ್ತಾ ಇರ್ತಾರೆ. ಇವಾಗ ನಾನು ವಿಪ್ಪಿಂಗ್ ಮಿಷಿನ್ನ ತಗೊಂಡು ನಾನು ಬ್ಯಾಟರ್ ರೆಡಿ ಆಗ್ತಾ ಇದೆ ಮಾಡ್ಕೊಳ್ಬೋದು. ನೀವು ಆಯಿತು ಟೇಸ್ಟ್ ಮಾಡಿ, ನಿಮಗೆ ಅದರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹೀಗಿರಬೇಕು ಬ್ಯಾಟರು, ಚೂರು ಗಂಟಿಲ್ದೇ ಇರೋ ಹಾಗೆ. ಇವಾಗ ನಾನು ಕಡಾಯಿ ಇಟ್ಕೊತಾ ಇದ್ದೀನಿ, ಸ್ಟವ್ ಆನ್ ಮಾಡಿಕೊಂಡು. ಇದು ಇಡ್ಲಿ ಮಾಡೋದಕ್ಕೆ ಪ್ಲೇಟ್ ಕೊಡ್ತಾರಲ್ಲ, ಆ ಪ್ಲೇಟನ್ನ ನಾನು ಇಟ್ಕೊಂಡಿದ್ದೀನಿ. ಕಾಫಿ ಕಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ ಬ್ಯಾಟರ್ನ. ನಿಮ್ಮ ಕಾಫಿ ಕಪ್ ಇಲ್ಲ ಅಂದರೆ ಲೋಟ, ಸ್ಟೀಲ್ ಲೋಟ, ಅದರಲ್ಲೂ ಕೂಡ ಹಾಕ್ಕೋಬೋದು. ಇದು 30 ಮಿನಿಟ್ಸ್ to 35 ಮಿನಿಟ್ಸ್ ಅಷ್ಟು ನಾವು ಬೇಕ್ ಮಾಡ್ಕೋಬೇಕು. ಹೇಗೆ ಬೇಕಾಗಿದೆ ಅಂದರೆ ನಾವು ಟೂತ್ ಪೀಕ್ ತೊಗೊಂಡು ಅದನ್ನು ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಬೇಕಾಗಿದೆಯಾ ಇಲ್ವಾ ಅಂತ. ಇವಾಗ ಬೇಕಾಗಿದೆ ನೋಡಿ, ಎಷ್ಟಿದೆ, ತುಂಬ ಸ್ಪಾಂಜ್ ಬರ್ತದೆ. ನೋಡಿ, ಇವಾಗ ಬೆಂದಿದೆ, ಅಂದ್ಕೊಂಡು ಬೆಂದಿದೆ ಅನ್ನೋದು ಅಂತ ಆಫ್ ಮಾಡ್ಕೊಂಡು ಒಂದು ಪ್ಲೇಟು ಸರ್ವ್ ಮಾಡ್ಕೊಳ್ತೀನಿ. ಅದು ಕೇಕ್ ಬೆಂದಿರೋದನ್ನ ನಾನು ಪ್ಲೇಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಪ್ಲೇನ್ ಕೇಕ್ ನಿಮಗೆ ಮಾಡೋದನ್ನು ತೋರಿಸ್ಕೊಡ್ತಿರೋದು. ಅದಕ್ಕೆ ಕೋಕೋ ಚಿಪ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ತುಂಬಾ ಇಷ್ಟ ಆಯ್ತಲ್ಲ ನಾನು ಮಾಡೋದು ಕೇಕ್ ರೆಸಿಪಿ ಎಲ್ಲ. ಇವಾಗ ಅದು ಬೇಕಾಗಿದೆಯಾ ನೋಡೋಣ. ಇವಾಗ ನಾನು ಸ್ಪೋಕ್ ತೊಗೊಂಡಿರ್ತಾ ಇದ್ದೀನಿ.
ಟೂತ್ ಪಿಕ್ ಇಲ್ಲ ಅಂದರೆ ಸ್ಪೋರ್ಟ್ಗೆ ತೊಗೊಳ್ಳಿ. ಟೂತ್ ಪಿಕ್ ನಮ್ಮ ಮನೇಲೂ ಖಾಲಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.